ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಈ ಹಪ್ಪಳಕ್ಕೆ ನಾವೇನು ಮಾಡಿದ್ದೀವಿ, ಹಿಟ್ಟು ಹಾಕ್ಸಿದ್ದೀವಿ. ಏನೇನು ಹಾಕಿದ್ದೀವಿ ಅದಕ್ಕೆ ಅಂದರೆ ನೋಡಿ, ಒಂದು 10 ಕೆ ಜಿ ನಾವು ಅಕ್ಕಿ ಹಾಕಿದರೆ ಅದಕ್ಕೆ 1 ಕೆ ಜಿ ಜೋಳ ಹಾಕಬೇಕು. ಅದಕ್ಕೆ 1 ಕೆ ಜಿ ಸಬ್ಬಕ್ಕಿ, ಹಾಗೆ ಧನಿಯಾಕಾಳು ಎಷ್ಟು ಅಂದರೆ ಒಂದು ಜಾಮೂನ್ ಬಟ್ಲಲ್ಲಿ ಸಣ್ಣ ಬಟ್ಲಷ್ಟು ಸಾಕು. ಆಮೇಲೆ ಮೆಣಸು ಒಂದು ಅರ್ಧ ಜಾಮೂನ್ ಬಟ್ಲಷ್ಟು ಮೆಣಸನ್ನು ಹಾಕಿ ಅದನ್ನು ಹಿಟ್ಟು ಹಾಕಿಸ್ಬೇಕು. ಇದನ್ನೆಲ್ಲ ಹಾಕೋಕ್ಕಿಂತ ಮುಂಚೆ ಅಕ್ಕಿನ ತೊಳೆದು ಬಿಟ್ಟು ನೆರಳಲ್ಲಿ ಒಣಗಿಸಿರ್ಬೇಕು. ಚೆನ್ನಾಗಿ ಅದು ಗರಿ ಅನ್ನೋ ಥರ ಒಣಗಿರಬೇಕು. ಅಕ್ಕಿ ಹಿಂಗೆ ಇಟ್ಕೊಂಡು ಕಟ್ ಮಾಡಿದರೆ ಅದು ಪೌಡರ್ ಆಗಬೇಕು. ಆ ಲೆವೆಲ್ವರೆಗೂ ಒಣಗಿಸ್ಬೇಕು. ಅದನ್ನು ಒಂದು 2-3 ಡೇಸ್ ಆಗುತ್ತೆ ಒಣಗಕ್ಕೆ. ಅದಾದಮೇಲೆ ಇವನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ಹಿಟ್ಟನ್ನು ಹಾಕ್ಸ್ಕೊಂಡು ಬರಬೇಕು. ಹಿಟ್ಟೆಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಅದು ಹಪ್ಪಳದ ಮುದ್ದೆ ಮಾಡೋದು ಹೇಗೆ, ಹಪ್ಪಳ ಮಾಡೋದು ಹೇಗೆ, ಆ ಪ್ರೋಸೆಸನ್ನು ಇವಾಗ ತೋರಿಸ್ತೀನಿ ಬನ್ನಿ. ಬನ್ನಿ. ಅಲ್ಲಿಗೆ ಒಂದು ಪಾತ್ರೆಯಲ್ಲಿ ನೋಡಿ, ಒಂದು ಅರ್ಧ ಪಾತ್ರೆಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಡ್ತಾ ಇದ್ದೀವಿ. ಅದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನೀರು ಬಿಸಿಗಿಡಿ. ಪಾತ್ರೆಯಲ್ಲಿ ನಾವು ಮುದ್ದೆ ಮಾಡ್ತಿರೋದಕ್ಕೆ ಇಂಥದ್ದೊಂದು ಸಣ್ಣ ಪಾತ್ರೆಯಲ್ಲಿ ಒಂದು ಪಾತ್ರೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಇದಕ್ಕೆ ಮತ್ತೆ ನಾವು ಕೊಟ್ಟರೆ ಹಾಕೋದಕ್ಕೆ ಅಂದರೆ ಇನ್ನೂ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಬಟ್ಲಷ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹಿಟ್ಟನ್ನು ತೊಗೊಂಡು ನೀರಿಗೆ ಮಿಕ್ಸ್ ಮಾಡಿ ಆ ನಂತರ ಈ ನೀರಿಗೆ ಹಾಕಿ, ಇದು ನೀರು ಬಿಸಿ ಆದಮೇಲೆ ಇದಕ್ಕೆ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಬೇಕು. ಗೊತ್ತಾಗುತ್ತಲ್ಲ, ಮುದ್ದೆ ಮಾಡುವಾಗ ನಾವು ಕೊಟ್ಟರೆ ಹಾಕ್ತೀವಲ್ಲ, ಆ ಥರ ಮಾಡೋದು. ಇದನ್ನು ಬರೀ ಅಷ್ಟು ಮಾಡಿದರೆ ಸಾಕಾಗಲ್ಲ ಕಣ್ರಿ, ಹಪ್ಪಳಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ. ನೋಡಿ, ಫಸ್ಟು ನೀರುಳ್ಳಿ ಇಷ್ಟು ಬೇಕು. ಅದು ಒಂದು ಪಾತ್ರೆಗಿದು ಮಾಡ್ತಾ ಇರೋದು ನಾವು, ಗೊತ್ತಾಯ್ತಾ. ಒಂದು ದಪ್ಪ ನೀರುಳ್ಳಿ ಹೆಚ್ಕೊಂಡಿದ್ದೀವಿ. ನಂತರ ಇಷ್ಟು ಶುಂಠಿ ಪೀಸ್ ಬೇಕು ನೋಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀವಿ, ಒಂದು ಹಿಡಿಯಷ್ಟು. ನಂತರ ಕರಿಬೇವು ನಾವು ಬೇಕು ಅಂತಲೇ ಅದನ್ನು ಒಣಗಿಸಿದ್ದೀವಿ, ಡ್ರೈ ಮಾಡ್ಕೊಂಡಿದ್ದೀವಿ. ಹಸಿ ಕರಿಬೇವು ಇದ್ದರೆ ಹಸಿ ಕರಿಬೇವು ಕೂಡ ಹಾಕ್ಬೋದು. ನೋಡಿ, ಹಸಿ ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ನಮ್ದು ಖಾರ ಇದೆ, ಇಷ್ಟು ತೊಗೊಂಡಿದ್ದೀವಿ. ಸೊಪ್ಪ ಇದ್ದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ತೊಗೋಬಹುದು. ಇದು ಸೋಡಾ ಪುಡಿ. ಓಕೆ, ಸೋಡಾ ಪುಡಿ ಹಾಕ್ಬೋದು, ಅಥವಾ ಹಪ್ಪಳದ ಖಾರ ಅಂತ ಸಿಗುತ್ತೆ, ಅದನ್ನಾದರೂ ಹಾಕಿ. ನಾವು ಹಪ್ಪಳದ ಖಾರ ಹಾಕ್ತಾಯಿಲ್ಲ, ಸೋಡಾ ಹಾಕಿ ತೋರಿಸ್ತಾ ಇದ್ದೀನಿ. ಹಪ್ಪಳದ ಖಾರ ಹಾಕಿದರೆ ಸೋಡಾ ಹಾಕಬೇಡಿ. ನಂತರ ಜೀರಿಗೆ ನೋಡಿ, ಜೀರಿಗೆ ಇಷ್ಟು ಬೇಕು. ಇದು ಅಜ್ವೈನ ಇದು. ಓಕೆ, ನಂತರ ಇಲ್ಲಿ ನೋಡಿ ಉಪ್ಪು, ಇದು ಕಲ್ಲುಪ್ಪು ತೊಗೊಂಡಿದ್ದೀವಿ. ಕಲ್ಲುಪ್ಪೇ ತೊಗೊಳ್ಳಿ, ಚೆನ್ನಾಗಿ ಆಗುತ್ತೆ. ನಂತರ ಹುಣಸೆ ಹಣ್ಣಿದು. ಓಕೆ, ಹುಣಸೆ ಹಣ್ಣು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ನೋಡಿ, ಗೊತ್ತಾಗ್ತಾ ಇದೆಯಾ? ಇಷ್ಟು ಐಟಮ್ಸ್ ಬೇಕು. ಇಷ್ಟು ಐಟಮ್ಸು ನೋಡ್ಕೊಂಬಿಡಿ. ಈಗ ಇದನ್ನೆಲ್ಲ ರುಬ್ಕೋಬೇಕು. ಹಾಕ್ತಾಯಿದ್ದೀನಿ ನೋಡಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀವಿ. ನಂತರ ಜೀರಿಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಅಜ್ವೈನ ಹಾಕ್ತಾಯಿದ್ದೀವಿ ರುಬ್ಬೋದಕ್ಕೆ. ನೆಕ್ಸ್ಟ್ ಕರಿಬೇವು ಹಾಕಿದ್ವಿ. ಈಗ ಕರಿಬೇವು, ಕೊತ್ತಂಬರಿ ಹಾಕ್ತಾಯಿದ್ದೀವಿ ಇವಾಗ. ನೆಕ್ಸ್ಟು ಕಲ್ಲುಪ್ಪು, ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀವಿ. ಅಷ್ಟನ್ನು ಹಾಕ್ಕೊಂಡಿದ್ದೀವಿ. ಹುಣಸೆಹಣ್ಣು ಒಂದನ್ನು ಬಿಟ್ಟು ಇನ್ನು ಉಳಿದ ಎಲ್ಲ ಐಟಮ್ಗಳನ್ನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ರುಬ್ಕೊಳ್ಳೋಣಂತೆ. ರುಬ್ಕೊಂಡಾದಮೇಲೆ ನಿಮಗೆ ತೋರಿಸ್ತೀನಿ, ಬನ್ನಿ ರುಬ್ಕೊಂಬರೋಣ. ನೋಡಿ, ನಾವು ಆಲ್ರೆಡಿ ಕೊಟ್ಟರೆ ಹಾಕ್ಬಿಟ್ಟಿದ್ದೀವಿ. ನಾನು ವೀಡಿಯೋ ಮಾಡ್ಕೊಳೋದ್ರೊಳಗೆ ನಮ್ಮ ಮಮ್ಮಿ ಹಾಕಿ ಕೂರಾಡ್ಬಿಟ್ಟಿದ್ದಾರೆ, ಹಂಗಾಗಿ ಅದನ್ನು ತೋರಿಸಿಲ್ಲ. ಹಾಗೆ ಹೇಳ್ತೀನಿ. ಅದೇ ಒಂದು ಬಟ್ಲಲ್ಲಿ ತೋರಿಸಿದ್ನಲ್ವ ಹಿಟ್ಟನ್ನು, ಅದನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತಗೊಂಡು ಆ ಹಿಟ್ಟನ್ನು ಅದಕ್ಕೆ ಹಾಕಿ ಕದಡಿ ಅದನ್ನು ಈ ಬಿಸಿ ನೀರಿಗೆ ಹಿಂಗೆ ಹಾಕ್ಕೊಂಡು ಕಲಿಸ್ಬೇಕು ಅಷ್ಟೇ. ಈಗ ಈ ಥರ ಕೈಯಲ್ಲಿ ನಾವು ತಿರುಗಿಸ್ತಾ ಇರಬೇಕು. ಕೈಯಲ್ಲಿ ತಿರುಗಿಸದೇ ಇದ್ದರೆ ಅದು ಕೆಳಗೆ ತಳ ಹಿಡಿದು ಬಿಡುತ್ತೆ. ಸ್ವಲ್ಪ ಈ ಥರ ನೋಡಿ, ಮುದ್ದೆಗೆ ನಾವು ಕೊಟ್ಟರೆ ಹಾಕಿದಾಗ ಹೆಂಗೆ ಬರುತ್ತಲ್ವ, ಆ ಥರ ಅದು ಗೊತ್ತಾಗಬೇಕು ಟೆಕ್ಸ್ಚರು. ಅಲ್ಲಿವರೆಗೂ ಕೈಯಲ್ಲಿ ಗೂರಾಡಿ ನಂತರ ಬಿಡಿ, ನೋ ಪ್ರಾಬ್ಲಮ್. ನಂತರ ಇದು ಚೆನ್ನಾಗಿ ಕುದ್ದ ಮೇಲೆ, ಕೊಟ್ಟರೆ ಚೆನ್ನಾಗಿ ಕುದ್ದಿದೆ ಅಂತ ಅನಿಸಿದಾಗ ನಾವು ಹಿಟ್ಟು ತೊಗೊಂಡಿದ್ವಲ್ವ ಒಂದು ಪಾತ್ರೆಯಲ್ಲಿ, ಆ ಹಿಟ್ಟನ್ನು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಆಮೇಲೆ ನಾವು ಅದನ್ನು ಕೈ ಆಡಿಸ್ಬೇಕು. ತೋರಿಸ್ತೀನಿ ಅದನ್ನು. ಓಕೆ, ಇದು ಕೊಟ್ಟರೆ ಕುದಿಲಿ. ಓಕೆ, ನೋಡಿ, ಅದು ಕೊಟ್ಟರೆ ಎಲ್ಲ ಕುದ್ದಿದೆ. ಈಗ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ದೊಡ್ಡ ಪಾತ್ರೆ ಅಲ್ಲಿ ಮಾಡ್ತಾ ಇರೋದು. ಸೊ ಈ ಪಾತ್ರೆಯಲ್ಲಿ ಒಂದು ಪಾತ್ರೆ ಹಿಟ್ಟು ಈಗ ಸದ್ಯಕ್ಕೆ ಹಾಕ್ತಾಯಿದ್ದೀವಿ. ಇನ್ನೊಂದು ಅರ್ಧ ಪಾತ್ರೆ ಎಕ್ಸ್ಟ್ರಾ ಬೇಕಾಗುತ್ತೆ, ಯಾಕಂದರೆ ಇದು ಮುದ್ದೆ ಗಟ್ಟಿಯಾಗಿ ಮಾಡ್ಕೋಬೇಕು. ನಾವು ಮುದ್ದೆ ಮಾಡ್ತೀವಲ್ಲ ರೆಗ್ಯುಲರಾಗಿ, ಆ ಥರ. ಇನ್ನೂ ಒಂದು 3/4 ಪಾತ್ರೆ ಅಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಈ ದೊಡ್ಡ ಪಾತ್ರೆಯಲ್ಲಿ ಒಂದು ಪಾತ್ರೆ ಮಾಡೋದಕ್ಕೆ 1/4 ಪಾತ್ರೆ ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀವಿ, ಆ ಸಣ್ಣ ಪಾತ್ರೆಯಲ್ಲಿ. ಓಕೆ, ನೋಡ್ಕೊಳ್ಳಿ, ಅಕಸ್ಮಾತ್ ತೆಳುಗಾಯ್ತು ಅಂದರೆ ಮತ್ತೆ ಹಿಟ್ಟು ಹಾಕ್ಬಿಟ್ಟು ನಾವು ಕೂಡಿಸ್ಬಹುದು. ಇದು ಸ್ವಲ್ಪ ಕುದಿಲಿ. ಇದಾದ ಮೇಲೆ ನಾವು ಮಸಾಲೆ, ಹುಣಸೆ ಹಣ್ಣು ರಸ ಅದನ್ನೆಲ್ಲ ಹಾಕಬೇಕಾಗುತ್ತೆ. ಸೋಡಾನ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ವಿ ನಾವು. ಸೊ ಈಗ ಹುಣಸೆ ರಸ ತೊಗೊಂಡಿದ್ದೀವಿ, ಅದನ್ನು ಹಿಂಗೆ ಸುತ್ತ ಹಾಕಬೇಕು ನೋಡಿ. ಹಿಂಗೆ ಈ ಥರ ಹುಣಸೆ ರಸ ಸುತ್ತಲೂ ಹಾಕಬೇಕು.
ನೋಡಿ ಆಲ್ರೆಡಿ ಸೋಡಾ ಹಾಕಿರ್ತೀವಲ್ಲ, ಸೊ ಹುಣಸೆಹಣ್ಣು ಹಾಕುವಾಗ ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕಿ, ಹಂಗಾದರೆ ಬೆಟರ್, ಇಲ್ಲಾಂದರೆ ಉಕ್ಕಿಬಿಡುತ್ತೆ. ಈಗ ಸುತ್ತ ಹಿಂಗೆ ಖಾರ ರುಬ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಏನಿಲ್ಲ ಅಂದರೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಅಂತೂ ಬಿಟ್ಟಿದ್ದೀವಿ, ಚೆನ್ನಾಗಿ ಬೇಯಲಿ ಅಂಥೇಳಿ. ನೋಡಿ ಈ ಥರ ಎಲ್ಲ ಕುಕ್ಕೊಂಡು ಚೆನ್ನಾಗಿ ಕೂಡಿಸ್ಕೋಬೇಕು. ನೋಡಿ ಈ ಥರ ಟೈಟಾಗಿರ್ಬೇಕು ಅದು, ಆ ಥರ ಚೆನ್ನಾಗೆಲ್ಲ ಕುಕ್ಕೊಂಬಿಡ್ರಿ. ಕುಕ್ಕೊಂಡ್ಮೇಲೆ ಕೆಳಗಿಟ್ಬಿಟ್ಟು ಚೆನ್ನಾಗಿ ಈ ಥರ ತಿರುವಾಡ್ಬೋದು. ನೋಡಿ ಹಿಂಗೆ ಹಿಂಗೆ ಒತ್ತಾ ಇರಬೇಕು. ಈ ಥರ ಚೆನ್ನಾಗಿ ತಿರುವಿದ ಮೇಲೆ ಕೂಡ ಅದು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ ಮತ್ತೆ ಈ ಥರ ನಾವು ಕೂಡಿಸಿದ ಮೇಲೆ ಹಿಟ್ಟನ್ನೆಲ್ಲ ಹಿಂಗೆ ಕದಡಿದ ಮೇಲೆ ಕೂಡ ಒಂದು 10 ಮಿನಿಟ್ಸ್ ಅಂತೂ ಬೇಕಾಗುತ್ತೆ ಮಿನಿಮಮ್ಮು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾವು ಕಲಿಸ್ತಾ ಇರಬೇಕು, ಬಿಡ್ತಾ ಇರಬೇಕು. ಹಂಗಾದರೆ ಚೆನ್ನಾಗಿ ಬೇಯುತ್ತೆ. ಇದು ಸರಿಯಾಗಿ ಬೇಯಲಿಲ್ಲ ಮುದ್ದೆ ಅಂತ ಹೇಳಿದರೆ ಹಪ್ಪಳ ನಾವು ಉದ್ದಿದಾಗ ಮಾಡಿದಾಗ ಅದು ಬಿರುಕು ಬೀಳುತ್ತೆ. ಸೊ ನೋಡಿ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದೆಲ್ಲ ಹಿಂಗೆ ಕದಡಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡ್ತಾ ಇದ್ದೀವಿ ನಾವು. ಹಿಂಗೆ ಮುಚ್ಚಿ ಬಿಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು. ಓಕೆ, 5 ಮಿನಿಟ್ಸ್ ಆಗಿದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ವಿ. ಅವಾಗ ಪ್ಲೇಟ್ ತೆಗೆದು ನೋಡ್ತಾ ಇದ್ವಿ. ನೋಡಿ ನೋಡಿ ನೀರಲ್ಲಿ ಕೈ ಎತ್ಕೊಂಡು ಮುಟ್ಟಿದರೆ ಮುದ್ದೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಓಕೆ, ನೋಡಿ ನೀರಲ್ಲಿ ಕೈ ಎತ್ಕೊಂಡು ಮುಟ್ಟಿ ತೋರಿಸ್ತಾರೆ ನೋಡಿ ಅಮ್ಮ. ನೋಡಿ ಕೈಗೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಈ ಥರ ಆಗಬೇಕು. ಇದು ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತೀನಿ. ಕೆಳಗಿಟ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ಹುಣಸೆ ರಸದಲ್ಲಿ ಕೈ ಎತ್ಕೊಂಡು ಚೆನ್ನಾಗಿ ಅದನ್ನು ಬಾಲ್ ಥರ ಎಲ್ಲ ಇದು ಮಾಡಿ ಇಟ್ಕೋಬೇಕು, ಬಿಲ್ಲೆ ಎಲ್ಲ ಮಾಡ್ಕೊಳ್ಳೋಕ್ಕೆ. ಓಕೆ, ಆ ಪ್ರೊಸೆಸ್ ತೋರಿಸ್ತೀನಿ. ಇಲ್ಲಿಗೆ ಇದು ಮುಗೀತು ಮುದ್ದೆ ಮಾಡ್ಕೊಳ್ಳೋದು. ಈಗ ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀವಿ. ಎಸ್, ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀವಿ ಇದನ್ನು ಕೆಳಗಿಟ್ಕೊಂಡು. ಇವಾಗ ಇದನ್ನು ಮುದ್ದೆ ಕಟ್ಕೊಂಡು ಇಟ್ಕೋಬೇಕು. ಆನಂತರ ನಾವು ಬಿಲ್ಲೆ ಮಾಡಿದರೆ ಚೆನ್ನಾಗಾಗುತ್ತೆ. ತೋರಿಸ್ತೀನಿ ಅದು ಹೇಗೆ ಅಂತ. ಹಿಂಗೆ ಮುದ್ದೆ ಕಟ್ಟೋದ್ರಲ್ಲಿ ಮುದ್ದೆ ಕಟ್ಕೊತಾರೆ ಈಗಮ್ಮ, ತೋರಿಸ್ತೀನಿ. ಅದೆಲ್ಲ ಬೀಟ್ ಮಾಡ್ಕೊಂಡು ತಗೊಳ್ಳಿ. ನೋಡಿ ಆ ಕಡೆ ಹುಣಸೆ ರಸ ಇಟ್ಕೊಂಡಿದ್ದಾರೆ, ಕೈಗೆ ಅಂಟದೇ ಇರಲಿ ಅಂಥೇಳಿ ಅದರಲ್ಲಿ ಕೈಗೆ ಎತ್ಕೊಂಡು ಮಾಡೋದು. ನೋಡಿ ಮುದ್ದೆ ಕಟ್ಟೋದು. ನೋಡಿ ಹುಣಸೆ ರಸ ಕೈ ಎತ್ಕೊಂಡು ಈ ಥರ ಚೆನ್ನಾಗೆ ಮಿತ್ತಬೇಕು. ನೋಡಿ ಈ ಥರ ಮಿತ್ಕೊಂಡು ಸೇಮ್ ಮುದ್ದೆ ಹೆಂಗೆ ಕಟ್ತೀರಾ ಹಿಂಗೆ ಕಟ್ಟಿಟ್ಕೊಂಡ್ಬಿಟ್ರೆ ಆನಂತರ ಒಂದೊಂದನ್ನೇ ತೊಗೊಂಡು ಬಿಲ್ಲೆ ಮಾಡಿಕೊಂಡು ಉಜ್ಜಾದರೆ ಉಜ್ಜ್ಬೋದು. ಅಥವಾ ಪ್ರೆಸ್ ಮಾಡೋ ಅಂಥದ್ದು ಇದ್ದರೆ, ಪೂರಿ ಪ್ರೆಸ್ ಅಂತ ಹೇಳ್ತಾರಲ್ವ, ಆ ಥರ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಪ್ರೆಸ್ ಮಾಡ್ಕೋಬೋದು. ನೋಡಿ ಈ ಥರ ಸೂಪರಾಗಿದೆ ಅಂತ ಅರ್ಥ ಇದು ಮುದ್ದೆ. ನೋಡಿ ಎಲ್ಲೂ ಒಂದು ಸ್ವಲ್ಪನೂ ಇದಿಲ್ಲ, ಕಕ್ಕದ ಥರ ಕಾಣೋದು, ಗಂಟೆಲ್ಲ ಕಾಣೋದು, ಆ ಥರ ಎಲ್ಲ ಏನೂ ಆಗಿಲ್ಲ. ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಕಾಣಿಸುತ್ತೆ ಅಲ್ವಾ, ಸಾಫ್ಟಾಗಿದೆ. ನೋಡಿ ಇನ್ನೊಂದನ್ನು ಕಟ್ತಾ ಇದ್ದಾರೆ. ಕಟ್ಕೊಂಡು ಹಾಕ್ಕೊಂಡ್ಬಿಟ್ರೆ ಮುಗೀತು. ಇಷ್ಟೇ ಸಿಂಪಲ್ಲು. ಇಷ್ಟೇ ಎಲ್ಲ ಮುದ್ದೆ ಕಟ್ಕೊಂಡು ಆಮೇಲೆ ಬಿಲ್ಲೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ. ನೋಡಿ ಆ ಥರ ಮುದ್ದೆ ಮಾಡ್ಕೊಂಡಿದ್ವಲ್ವಾ, ಎಲ್ಲ ತಟ್ಟಿಟ್ಕೊಂಡಿದ್ವಲ್ಲ, ಅದರಲ್ಲಿ ಈ ಥರ ಒಂದು ಸಣ್ಣಕ್ಕೆ ಬಿಲ್ಲೆ ಮಾಡ್ಕೊಳ್ಳೋದಕ್ಕೆ ಹಿಂಗೆಲ್ಲ ಮುರ್ಕೊಂಡು ತೊಗೋಬೇಕು. ಹಂಗೆ ತಗೊಂಡು ಇಲ್ಲಿ ತೋರಿಸೋ ಕೈ. ನೋಡಿ ಈ ಥರ ರೌಂಡ್ ಸುತ್ತಿ ಬಿಲ್ಲೆ ಮಾಡಬೇಕು. ನೋಡಿ ಈ ಥರ ಮಾಡಿದ್ದೀವಲ್ಲ, ಈ ಥರ ಬಿಲ್ಲೆ ಮಾಡಿಕೊಂಡು ಇದರಲ್ಲಿ ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು. ನೀವು ಪ್ರೆಸ್ಸಿಂಗ್ದು ಇದ್ದರೆ ಮಿಷಿನು ಅದರಲ್ಲಿ ಪ್ರೆಸ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಲಟ್ಟಣಿಗೆಯಲ್ಲಿ ಉತ್ಕೋಬೋದು. ನೋಡಿ ಈ ಥರ ಉದ್ದಿದ್ದೀವಿ. ನೋಡಿ ಈ ಥರ ಉತ್ಕೊಂಡು ಆನಂತರ ಒಣ ಹಾಕಬೇಕು ಅಷ್ಟೇ. ನೋಡಿ ಈ ಥರ ಹಿಟ್ಟಲ್ಲಿ ಬಿಲ್ಲೆ ಉಲ್ಡಾಡಿಸ್ಕೊಂಡು ಹಿಂಗೆ ತಟ್ಕೊಂಡು ಉಜ್ತಾ ಹೋಗೋದಷ್ಟೇ. ನೋಡಿ ಅಮ್ಮ ಲಟ್ಟಿಸ್ತಾ ಇದ್ದಾರೆ. ಈ ಥರ ಲಟ್ಟಿಸೋದು ಸಿಂಪಲ್ಲಾಗಿ. ಎಸ್, ಇಷ್ಟ ಆಯಿತು. ಇಷ್ಟ ಆದರೆ ಆಯಿತು, ತೆಗೆದು ನೋಡಿ ತೆಗೆದು ಹಾಕೋದು ಈ ಥರ ಅಷ್ಟೇ. ಎಸ್, ನೋಡಿ ಎಲ್ಲ ಉದ್ಬಿಟ್ಟು ಈ ಥರ ಹಾರಾಕಿದ್ದೀವಿ. ಇದನ್ನು ನೀವು ಬೇಕಾದರೆ ನೈಟು ಈಗ ಟೈಮ್ ಇದ್ದಾಗ ಮಾಡಿಕೊಂಡು ಮನೆ ಒಳಗೆ ಹಿಂಗೆ ಹಾರಾಕ್ಕೊಳ್ಬೋದು. ಬೆಳಿಗ್ಗೆ ಎದ್ದು ಬಿಸಿಲಿಗೆ ಹಾಕ್ಕೊಂಡು ಕೂತ್ಕೊಂಡ್ರೆ ಆಯಿತು. ಹಪ್ಪಳ ಮಾತ್ರ ಆರಾಮಾಗಿ ನಾವು ಒಣಗಿಸ್ಕೋಬೋದು ಯಾವ ಟೈಮಲ್ಲಿ ಬೇಕಾದ್ರೂ. ಚಕ್ಲಿ, ಸಂಡಿಗೆ ಇವನ್ನೆಲ್ಲ ಒಣಗಿಸ್ಬೇಕಲ್ಲ ಬಿಸಿಲಲ್ಲಿ, ಆ ಥರ ಕಷ್ಟ ಇಲ್ಲ. ಇದು ಬಿಸಿಲಲ್ಲಿ ಒಣಗಿಸ್ಬೇಕು ಹಪ್ಪಳನೂ ಕೂಡ, ಬಟ್ ಅವಕ್ಕೆ ತುಂಬ ಬಿಸಿಲು ಬೇಕಾಗುತ್ತೆ. ಬಟ್ ಇವಕ್ಕೆ ತಕ್ಷಣಕ್ಕೆ ಬಿಸಿಲಿಗೆ ಹಾಕಲೇಬೇಕಂತ ಏನಿಲ್ಲ. ನಮಗೆ ಟೈಮ್ ಇದ್ದಾಗ ನೋಡಿ ಹಿಂಗೆ ನೆರಳಲ್ಲಿ ಹಾಕ್ಕೊಂಡು ಬಿಟ್ಕೋಬೋದು. ಬೆಳಗ್ಗೆ ಇದ್ದಾಗ ಬಿಸಿಲಿಗೆ ಹಾಕಿದ್ರೂ ನಡೆಯುತ್ತೆ. ನಾವು ಹಾಗೆ ಮಾಡ್ಕೊಂಡ್ವಿ. ನಮಗೆ ಟೈಮ್ ಆಗೋದೇ ಇಲ್ಲ ಬೆಳಗ್ಗೆ ಎದ್ದು ಮಾಡಿಕೊಂಡು ಅಲ್ಲಿ ಬಿಸಿಲಲ್ಲಿ ಹಾರಾಕೊಂಡು ಕುತ್ಕೊಳ್ಳೋದಕ್ಕೆ. ಯಾಕಂದರೆ ತನಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಹಂಗಾಗಿ ಸೊ ನಾವು ಸಂಜೆ ಮಾಡಿಬಿಟ್ಟು ಹಿಂಗೆ ಮನೆ ಒಳಗೆ ಹಾರಾಕಿದ್ದೀವಿ. ಬೆಳಗ್ಗೆ ಎದ್ಬಿಟ್ಟು ಬಿಸಿಲಿಗೆ ಒಣಗ್ತೀವಿ. ಎಸ್, ನೋಡಿ ನಾವು ನಿನ್ನೆ ಸಂಜೆ ಅಂದರೆ ತೀರಾ ಸಂಜೆನೇ ಆಗಿತ್ತು, 6:30 ಟೈಮಲ್ಲಿ ಹಾಕಿದ್ದಿದ್ದೀವಿ ಇವನ್ನೆಲ್ಲ. ಹಿಂಗೆ ಈಗ ಮಾರ್ನಿಂಗು 7 ಆಗಿದೆ. ಅಷ್ಟೊತ್ತಿಗೆ ನೋಡಿ ಬರೀ ಗಾಳಿಗೇ ಇಷ್ಟು ಒಣಗಿಬಿಟ್ಟಿದ್ದಾವೆ. ನೈಟ್ ನಾರ್ಮಲಾಗಿ ಫ್ಯಾನ್ ಹಾಕ್ಕೊಂಡಿದ್ವಿ, ಆ ಗಾಳಿಗೇ ಇಷ್ಟು ಒಣಗಿದ್ದಾವೆ. ಈಗ ಇವನ್ನು ನಾವು ಮೇಲೆ ಟೆರೆಸ್ ಮೇಲೆ ಬಿಸಿಲಿಗೆ ಹಾಕ್ತೀವಿ. ಒಂದೇ ದಿನಕ್ಕೆ ಫುಲ್ ಡ್ರೈ ಆಗಿಬಿಡುತ್ತೆ.